ಇವತ್ತೇನು ತಿಂಡಿ? ಓ, ನಾನು ಆಚೆ ತಿಂತೀನಿ. ಇವತ್ತೇನು ಊಟ? ಓ, ನಾನು ಆಚೆ ತಿಂತೀನಿ. ಈ ಥರ ಅನ್ನೋರಿಗೆ ಈ ಥರ ಫುಲ್ ಮೀಲ್ಸ್ ಒಂದು ಪ್ಲೇಟ್ ಮಾಡಿಕೊಡಿ. ದಿನಾಗಲೂ ಮನೆ ಊಟ ಇಷ್ಟಪಡ್ತಾರೆ. ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಯುದ್ವಿಗೋದ ವ್ಲಾಗ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಂಗೇನೆ ಬೆಲ್ಲ ಎತ್ಕೊಂಡು ಪ್ರೆಸ್ ಮಾಡಿ. ನಾವು ಈಗ ಮತ್ತೆ ಗ್ರೇವಿ ಮಾಡೋಣ. ಹೆಂಗ್ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಇವಾಗ ಫಸ್ಟು ಮೊಟ್ಟೆ ಬೇಯೋದಕ್ಕೆ ಇಟ್ಕೊಳ್ಳೋಣ. ನಾನಿಲ್ಲ 5 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಟ್ಟರೆ ಒಂದು 15 ನಿಮಿಷ ಬೇಯಿಸ್ಕೊಳ್ಳಿ. ಫ್ಲೇಮ್ ಕಮ್ಮಿ ಇದ್ದರೆ ಒಂದು 20 ನಿಮಿಷ ಬೇಯಿಸ್ಕೊಳ್ಳಿ, ಸಾಕಾಗತ್ತೆ. ನೋಡಿ, ಫ್ಲಿಪ್ಕಾರ್ಟಿಂದ ನಾನು ಚೆನ್ನಾಗಿದೆ ಅಂದ್ಬಿಟ್ಟು, ಇದು ಬ್ರಾನ್ಸೋ ಕಾಪರೋ ಗೊತ್ತಿಲ್ಲ, ಬ್ರಾನ್ಸ್ ಅನಿಸುತ್ತೆ. ಫ್ಲಿಪ್ಕಾರ್ಟಿಂದ ನಾನು ಆರ್ಡ್ರ್ ಮಾಡಿ ತೊಗೊಂಡಿದ್ದೆ. ಆ್ಯಕ್ಚುಲಿ ಇದನ್ನು ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ರು ಅಂದರೆ, ಒಂದೊಂದೇ ಈ ಥರ ಸಿಂಗಲ್ ಕವರಲ್ಲಿ ಪ್ಯಾಕ್ ಮಾಡಿದರು ನೋಡಿ, ಈ ಥರ. ಆಮೇಲೆ ಎಲ್ಲನೂ 4 ಸೇರಿಸಿ ಈ ಥರ ಈ ಕವರಲ್ಲಿ ಪ್ಯಾಕ್ ಮಾಡಿದರು. ಇದನ್ನು ಮತ್ತೆ ಬಬಲ್ ರ್ಯಾಪ್ ಬರುತ್ತಲ್ಲ, ಅದ್ರಲ್ಲಿ ಕವರ್ ಮಾಡಿ, ಮಾಮೂಲಿ ಫ್ಲಿಪ್ಕಾರ್ಟ್ದು ಕವರ್ ಬರುತ್ತಲ್ಲ ಪ್ಲಾಸ್ಟಿಕ್ ಮೇಲ್ಗಡೆ, ಆ ಥರ ಕವರಲ್ಲಿ ರೋಲ್ ಮಾಡಿದ್ರು. ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ಆ್ಯಕ್ಚುಲಿ ಪ್ಯಾಕಿಂಗ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈಗಂತೂ ಇದಂತೂ ಎಲ್ಲರ ಮನೇಲೂ ಇದೆ. ನಾನು ಅಡುಗೆ ಮಾಡಬೇಕಾದ್ರೆ ಮಸಾಲೆ ಎಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ನನ್ನ ಮಗಳು ತಿನ್ನೋದಕ್ಕೆ ಯೂಸ್ ಮಾಡ್ತಾಳಂತೆ. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ, ಅವ್ರ ಮಗಳು ತಿಂತಾ ಇದ್ಲು. ಅದಕ್ಕೆ ಇವಳು ಇನ್ಮೇಲೆ ತಿನ್ನಕ್ಕೆ ನಂಗೊಂದು ಸ್ಪೂನ್ ಕೊಡು, ಚೆನ್ನಾಗಿದೆ ಅಂತ ಕೇಳ್ತಾ ಇದ್ದಾಳೆ. ತಿನ್ನಕ್ಕೆ ಬೇಕಪ್ಪ ನಿಂಗೆ? ಯಾವ್ದು ಬೇಕು? ಫ್ಲವರ್ ಬೇಕಾ ಅಥವಾ ಹಾರ್ಟ್ ಬೇಕಾ? ಎಲ್ಲ ಬೇಕಾ? ಸರಿ, ಆಯ್ತು. ಫ್ರೆಶ್ ಕಾರ್ಟ್ ಅಲ್ಲ, ಫ್ಲಿಪ್ಕಾರ್ಟ್ ತಂದಿರೋದು. ಇದೆಲ್ಲ ಸೇಮೆ, ಬಟ್ ಇದೆಲ್ಲ ಸೇಮೆ ಬಟ್ ಸೇಮ್ ಅಂತ. ಇದೆಲ್ಲ ಫ್ಲವರ್ ಸೇಮು. ಆಮೇಲೆ ಇದು ಒಂದೇ ಸೇಮ್ ಆಗುತ್ತೆ. ಮೊಟ್ಟೆ ಬೇಯ ತನಕ ನಿಮಗೂ ಬೇಜಾರಾಗತ್ತಲ್ಲ, ಅಲ್ಲಿ ತನಕ ಅವಳರಿ ಕತೆ ಕೇಳಿ. ನೋಡಿ ಇದು ಹೆಂಗಿದೆ. ನೀವು ತಗೊಳ್ಳಿ ಅಂತ ಹೇಳಿ. ನೀವು ತಗೊಳ್ಳಿ. ಚೆನ್ನಾಗಿದೆ. ಎಲ್ಲ ಮನೆಯಲ್ಲೂ ಇದೆ. ಇದು ಎಲ್ಲ ಮನೆಯಲ್ಲೂ ಹಪ್ಪಳ ಇದೆ. ಚಿನ್ನಮ್ಮ ಅಮ್ಮ ಅಡುಗೆ ಹೆಂಗ್ ಮಾಡ್ತಾಳೆ? ಹಿಂಗ್ ಮಾಡ್ತಾಳಂತೆ. ಅಂದ್ರೆ ರುಚಿಯಾಗಿರುತ್ತಾ ಇಲ್ವಾ? ನೀನ್ ಹೇಳು ಅವ್ರಿಗೆ. ಅಮ್ಮ ಅಡುಗೆ ಚೆನ್ನಾಗಿ ಮಾಡ್ತಾಳ ಇಲ್ವಾ? ಅಮ್ಮ ಅಡುಗೆ ಚೆನ್ನಾಗಿ ಮಾಡ್ತಾಳೆ. ಅಮ್ಮ ಅಡುಗೆ ಚೆನ್ನಾಗಿ ಮಾಡ್ತಾಳ ಇಲ್ವಾ? ಚೆನ್ನಾಗಿ ಮಾಡುತ್ತಾ ಇಲ್ವಾ? ನೀನ್ ಹೇಳು, ಚೆನ್ನಾಗಿ ಮಾಡುತ್ತಾ ಇಲ್ವಾ? ಚೆನ್ನಾಗಿ ಮಾಡುತ್ತೆ. ಸೂಪರ್ ಆಗಿರುತ್ತಾ? ಸೂಪರ್. ಅಮ್ಮ ಒಂದೇ ತರ ಅಡುಗೆ ಮಾಡುತ್ತಾ ಡಿಫ್ರೆಂಟ್ ಆಗಿ ಮಾಡುತ್ತಾ? ಡಿಫ್ರೆಂಟ್ ಆಗಿ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಮೊಟ್ಟೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಮೊಟ್ಟೆ ಬೇಯೋ ಅಷ್ಟರಲ್ಲಿ ನನ್ನ ಮಗಳು ಹರಿಕತೆ ಕೇಳಾಯ್ತಲ್ಲ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಚಿಕ್ಕ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ. ಸೌಂಡ್ ಮಾಡಿಬಿಡ ಬಂಗಾರಿ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಇದಕ್ಕೆ ಬೇಕಾದ್ರೂ ಹಾಕೋಬೋದು ಅಥವಾ ಒಗ್ಗರಣೆಗೆ ಬೇಕಿದ್ರೂ ಹಾಕೋಬೋದು. ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡು ಬರೋಣ. ಆ ಕಡೆ ಮೊಟ್ಟೆ ತಣ್ಣಗಾಗೋಕ್ಕಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಈ ಕಡೆ ಅನ್ನನೂ ಮಾಡ್ಕೊತಾ ಇದ್ದೀನಿ.
ನೋಡಿ ಇವಾಗ ಮಸಾಲೆ ರೆಡಿಯಾಗಿದೆ. ಕುಡಿಯೋದಲ್ಲ ಅದು. ಇವಾಗ ಆ್ಯಕ್ಚುಲಿ ಮೊಟ್ಟೆ ಬೆಂದಿದೆ. ಫ್ಲೇಮ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗತ್ತಿಕ್ಕೆ ಇಡೋಣ, ಆಮೇಲೆ ಬಿಚ್ಕೊಳ್ಳೋಣ. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನನ್ನ ಮಗಳು ಸ್ಪೂನ್ ತೊಗೊಂಡು ಒತ್ತಿ ಸೌಂಡ್ ಮಾಡ್ತಾ ಇಲ್ಲ. ಪ್ಯಾನ್ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಅಥವಾ 1.5 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪನೇ ಹಾಕೊಳ್ಳಿ, ಸಾಕಾಗುತ್ತೆ. ಇದಕ್ಕೆ ಕರಿಬೇವು ಹಾಕೊಳ್ಳೋಣ. ಕರಿಬೇವು ಸಿಡಿದ್ಮೇಲೆ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಸುಮ್ಮನಿರು ಬಂಗಾಳಿ, ಸುಮ್ಮನೆ 1 ನಿಮಿಷ ಇರು. ಇದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರೋಂಥ ಮಸಾಲೆ ಸೇರಿಸ್ಕೊಳ್ಳೋಣ. ಚಿಲ್ಲಿ ಪೌಡರು ಮತ್ತು ಮಸಾಲೆ ಎರಡು ಮಿಕ್ಸ್ ಆಗೋ ತನಕ ನೀಟಾಗಿ ಮಿಕ್ಸ್ ಮಾಡೋಣ. ಅದು ನೀಟಾಗಿ ಮಿಕ್ಸ್ ಆಗಬೇಕು. ಮಸಾಲೆ ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಈ ಮಸಾಲೆಗೆ ಇವಾಗ 1 ಸ್ಪೂನ್ ಅಥವಾ 1.5 ಸ್ಪೂನ್ ಧನಿಯಾ ಪೌಡರ್ ಸೇರಿಸ್ಕೊಳ್ಳೋಣ. ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು 2 ಸ್ಪೂನ್ ಹಾಕೊತಾ ಇದ್ದೀನಿ. ಒಂದು ಸ್ಪೂನ್ ಗರಂ ಮಸಾಲ ಹಾಕೋತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಇವಾಗ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಆಲೂಗಡ್ಡೆ ಹಾಕೊತಾ ಇದ್ದೀನಿ. ಆಲೂಗಡ್ಡೆ ಗಿಡಿಗೆ ಅಂತ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು 5 to 10 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಮಧ್ಯ ಅವಾಗ ಸ್ವಲ್ಪ ಕೈ ಆಡಿಸ್ಕೊಳ್ತಾ ಇರಿ. ಇವಾಗ ಆ್ಯಕ್ಚುಲಿ ಆಲೂಗಡ್ಡೆ ಬೆಂದಿದೆ ಅನ್ಸುತ್ತೆ, ಒಂದ್ಸಲ ನೋಡೋಣ. ಇದು ಸ್ವಲ್ಪ ಬೇಯಬೇಕು. 1-2 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಇನ್ನು ಈ ಕಡೆ ಮೊಟ್ಟೆನ 1 ಮೊಟ್ಟೆನ 4 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೇಲೆ ಸ್ವಲ್ಪ ಸಣ್ಣ ಉಪ್ಪು ಮತ್ತು ಪೆಪ್ಪರು ಒಂದು ಸ್ವಲ್ಪ ಹಾಕೊಳ್ಳೋಣ. ಸಾಕು, ಸ್ವಲ್ಪ ಪೆಪ್ಪರ್ ಪೌಡರ್. ನೆಕ್ಸ್ಟ್ ಈ ಮೊಟ್ಟೆನ ಒಂದೊಂದೇ ಇದ್ರೊಳಗಡೆ ಹಾಕೋಣ. ಭಂಡಾರ ಮತ್ತು ಎಗ್ ವೈಟು ಸಪ್ರೇಟ್ ಆದರೂ ಏನು ಪರವಾಗಿಲ್ಲ, ಬಟ್ ಹಿಂಗೆ ಇಟ್ಕೊಳ್ಳೋಣ. ಆ್ಯಕ್ಚುಲಿ ಗ್ರೇವಿನ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ, ಮುದ್ದೆ, ಅನ್ನ, ಸಾಂಬಾರು ಯಾವುದ್ರ ಜೊತೆ ಆದರೂ ತಿಂದರೆ ಸೂಪರಾಗಿ ಮ್ಯಾಚ್ ಆಗುತ್ತೆ. ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ ನೋಡಿ. ಕಮ್ಮಿ ಫ್ಲೇಮಲ್ಲಿ 1-2 ಮಿನಿಟ್ಸ್ ಹಿಂಗೆ ಇಡೋಣ. ಮೊಟ್ಟೆಗೆ ಆ ಮಸಾಲೆ ಎಲ್ಲ ಇಟ್ಕೊಳ್ಳಿ, ಅದಕ್ಕೋಸ್ಕರ. ಈ ಕಡೆ ಅನ್ನನೂ ರೆಡಿಯಾಗಿದೆ. ಇವಾಗ ಮುದ್ದೆ ಮಾಡ್ಕೊಬೇಕು. ಸಾಂಬಾರು ಅನ್ನ ಫುಲ್ ರೆಡಿ ಆದಮೇಲೆ ಮುದ್ದೆಗೆ ಇಡ್ತೀನಿ. ಇವಾಗ ಓಪನ್ ಮಾಡಿ ನೋಡೋಣ ಹೆಂಗಾಗಿದೆ ಅಂತ.
ಇದಿಷ್ಟಿದ್ರೆ ಸಾಕು, ಅಂದರೆ ಇದಿಷ್ಟು ಬೆಂದರೆ ಸಾಕಾಗತ್ತೆ. ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಗ್ರೇವಿ ಮತ್ತು ಅನ್ನ ರೆಡಿ ಆಯಿತು. ಇವಾಗ ಮುದ್ದೆ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ನೋಡಿ ಕಲರ್ಫುಲ್ ಸಾಲಿಡ್ ರೆಡಿ ಆಗಿದೆ. ಆ್ಯಕ್ಚುಲಿ ನನ್ನ ತಾಮ್ರದ್ದು ಇಷ್ಟು ದಪ್ಪ ತಪ್ಪಲಿ ತಂದಿದ್ದೀನಿ. ಅದರಲ್ಲೊಂದು 5ರಿಂದ 6 ಮುದ್ದೆ ಆಗುತ್ತೆ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಒಬ್ರಿಗೇ ಮುದ್ದೆ ಮಾಡೋದು. ನಾವು ತಿಂದರೆ ಒಂದು ಇಷ್ಟಪ್ಪ ಅಷ್ಟೇ. 1.5 ಮುದ್ದೆ ಮಾಡಿದ್ರೆ ನಮ್ಮ ಮನೆ ಆಗೋಗುತ್ತೆ. ಅದಕ್ಕೋಸ್ಕರ ಅಷ್ಟು ದಪ್ಪ ಮುದ್ದೆ ತಪ್ಪಲೆ ಇಟ್ಬಿಟ್ಟು ಇಷ್ಟೆಷ್ಟು ಮುದ್ದೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡ್ತಾಯಿಲ್ಲ. ಅದಕ್ಕೆ ಟ್ರೆಡಿಷ್ನಲ್ ವೇರ್ ಬಿಟ್ಬಿಟ್ಟು ಮಾಡ್ರನ್ನಾಗಿ ಮುದ್ದೆ ಕಟ್ತಾಯಿದ್ದೀನಿ, ಮುದ್ದೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಇಷ್ಟಪಟ್ಟೆ ತೊಗೊಂಬಂದೆ, ಬಟ್ ದಪ್ಪು ತೊಗೊಂಬಂದ್ಬಿಟ್ಟಿದ್ದೀನಿ. ನೋಡೋಣ ನೆಕ್ಸ್ಟ್ ಟೈಮು ಅವ್ರ ಅಂಗಡಿಲಿ ಇರಲೂ ಇಲ್ಲ ಚಿಕ್ಕದು. ನೆಕ್ಸ್ಟ್ ಟೈಮ್ ಹೋದಾಗ ಚಿಕ್ಕದೇನಾದರೂ ಇದ್ದರೆ ಒಂದು 2 ಮುದ್ದೆ 3 ಮುದ್ದೆ ಆಗೋ ಥರದ್ದು ತೊಗೊಂಬರ್ತೀನಿ. ನನಗೆ ಆ್ಯಕ್ಚುಲಿ ಮಣ್ಣಿಂದು ತಾಮ್ರ ಕಂಚು ಇದನ್ನೆಲ್ಲ ಯೂಸ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮಣ್ಣಿನ ಪಾತ್ರೆ ಕೇಳ್ತಾನೆ ಇದ್ದೀನಿ ನನ್ನ ಹಸ್ಬೆಂಡು. ನಾಳೆ ಹೋಗೋಣ ನಾಳೆದು ಹೋಗೋಣ ಅಂತ ಮುಂದೆ ತಳ್ತಾನೇ ಇದ್ದಾರೆ. ನೋಡೋಣ ತೊಗೊಳಕ್ಕೆ ಅದು ಯಾವಾಗ ಕಾಲ ಕೊಟ್ಟು ಬರುತ್ತೋ ತೊಗೊಂಬಿಟ್ಟು ಮಾಡ್ತೀನಿ. ಈಗ ಬೆಳಗ್ಗೆ ಹೊತ್ತು ಮಕ್ಕಳು ಬೇರೆ ಬೇಗ ಸ್ಕೂಲ್ಗೆ ಹೋಗಿ ಕಳಿಸ್ಬೇಕಾ, ದಡ ಬಡ ಅಂತ ಮಾಡೋಕ್ಕೋದ್ರೆ ಅವೆಲ್ಲ ಮಾಡೋಕ್ಕಾಗಲ್ಲ. ಸ್ವಲ್ಪ ಕಾಮಾಗಿ ಕೂಲಾಗಿ ಮಾಡಬೇಕು. ಮಡಿಕೆ ಎಲ್ಲ ಯೂಸ್ ಮಾಡಿದರೆ ಇವಾಗ ಇದು ರೆಡಿಯಾಗಿದೆ. ಇವಾಗ ಮುದ್ದೆ ಕಟ್ಟೋಣ. ಇನ್ನು ಕೆಳಗಡೆ ಮಣೇನು ಯೂಸ್ ಮಾಡಲ್ಲ. ಕಲ್ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಕಟ್ಟಬೇಕಾದ್ರೆ ಸ್ವಲ್ಪ ಹೊಂದಿಸ್ಕೊಂಡು ನೀಟಾಗಿ ಕಟ್ಟೋಣ. ಮನೇಲೇ ಎಪ್ಪಾಕಿರೋದು ಅವ್ನು ಮೋಸ್ಟ್ಲಿ. ಈ ಥರ ಯಮ್ಮಿಯಾಗಿ ಮಾಡಿಕೊಟ್ರೆ ಹೋಟೆಲ್ ನೆನೆಸ್ಕೊಳ್ಳೋದಿಲ್ಲ. ಅಷ್ಟು ಕಲರ್ಫುಲ್ಲಾಗಿ ಅಷ್ಟು ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಇದೇ ಥರ ಹೆಲ್ತಿ ಫುಲ್ ಮೀಲ್ಸ್ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.